ಹಾಕಿ ತೋರಿಸಿ, ಆಮೇಲೆ ಹೇಳ್ತೀನಿ ನಾನು. ನೆಕ್ಸ್ಟ್ ಸರ್, ವಿಚಾರದ ಪ್ರತಿಕ್ರಿಯೆ ಅದಲ್ಲ ಸರ್. ಸಂಘ ಪರಿವಾರದ ನಾಯಕರ ಜೊತೆ ಸಭೆಯನ್ನ ಮಾಡಿದ ಬಳಿಕವೂ ಕೂಡ ಒಟ್ಟಾಗಿ ಹೋಗ್ತೀವಿ ಅನ್ನುವಂಥವ್ರು ಈಗ ಯಾಕೆ ಈ ರೀತಿ ಹೇಳಿಕೆಯನ್ನ ಕೊಡ್ಲಿಕ್ಕೆ ಹೊರಟಿದ್ದಾರೆ? ಅಂದ್ರೆ ಆ ಸಭೆ ವಿಫಲವಾಯ್ತಾ ಅಥವಾ ಸಂಘದ ನಿರ್ದೇಶನವನ್ನ ಫಾಲೋ ಮಾಡೋದ್ರಲ್ಲಿ ಪಕ್ಷ ಎಡುತ್ತಾ ಇದೆಯಾ? ನೋಡಿ, ನನಗೆ ಇರೋಂಥ ಮಾಹಿತಿ ಪ್ರಕಾರ ಸಂಘ ಒಂದು ರಾಜಕೀಯ ಪಕ್ಷ ಅಲ್ಲ. ಸಂಘ ಒಂದು ಸಾಂಸ್ಕೃತಿಕ ಸಂಸ್ಥೆ. ಅದು ಯಾವುದೇ ಕಾರಣಕ್ಕೂ ರಾಜಕೀಯದ ಸಭೆಗಳು ಆ ಥರದ್ದು ಮಾಡೋವಂಥದ್ದು ಇಲ್ಲ. ನಾನು ಕೂಡ RSSನಲ್ಲಿ ಸುಮಾರು ಭಾಳ ವರ್ಷ, ಒಂದು 50 ವರ್ಷ RSSಲ್ಲಿ ಇದ್ದೀನಿ ನಾನು. ಆ ದೃಷ್ಟಿಯಿಂದ ಸಂಘ ಏನೋ ನಿರ್ದೇಶನ ಕೊಟ್ಟಿದೆ ಅಂತ ನಾನು ಕೂಡ ಪೇಪರಲ್ಲೇ ಓದಿದ್ದು. ಆದರೆ ಆ ಥರದ್ದೇನು ಘಟನೆಗಳು ಆಗಿಲ್ಲ. ಸಂಘದ ಒಂದು ಕಾರ್ಯಪದ್ಧತಿಯಲ್ಲಿ ರಾಜಕಾರಣದ ನುಸುಳಿ ಇಲ್ಲ ಅದರಲ್ಲಿ. ಅದರಿಂದ ಈಗ ಆಯಿತು, ನಿಮ್ಮನ್ನ ಯಾರನ್ನೂ ಕರೆದಿರಲಿಲ್ಲ. ಅದರಲ್ಲಿ ಏನಾಯಿತು ಅಂತ ನಿಮ್ಗೇನು ಗೊತ್ತಿದೆಯಾ? ನೀವು ಬರ್ಕೊಂಡಿದ್ದೀರ ಅಷ್ಟೇ. ಹೌದು, ನಾನು ಹೇಳಿದ್ನಲ್ಲ. ಅಲ್ಲಲ್ಲ, ಒಂದೇ ನಿಮಿಷ. ನಾನು ಕೂಡ ರಾಜಕಾರಣಿ. ಅದಕ್ಕಿಂತ ರಾಜಕಾರಣಿಗಿಂತ ಮುಂಚೆ ನಾನು ಸ್ವಯಂ ಸೇವಕ. ಅದರಿಂದ ಆ ದೃಷ್ಟಿಯಿಂದ ನಮ್ಮನ್ನು ಕರೆದಿದ್ದಾರೆ. ಸಂಘದ್ದು 100 ವರ್ಷ ನೆಕ್ಸ್ಟ್ ಇಯರ್ ಆಗ್ತಾ ಇದೆ. ಅದರದೆಲ್ಲ ಅದೇ ವಿಚಾರಗಳು ಅವೆಲ್ಲ ಈಚೆ ಬರೋದೇ ಇಲ್ಲ. ಬೇರೆದು ಮಾತ್ರ ಈಚೆ ಬೇಗ ಬಂದ್ಬಿಡುತ್ತೆ ಆಚೆ. ನೋಡಿ, ಯತ್ನಾಳ್ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಈಗಾಗಲೇ ನಮ್ಮ ಕೇಂದ್ರ ನಾಯಕರ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆ ಚರ್ಚೆ ನಡೀತಾ ಇದೆ. ಇದೇನು ಇವತ್ತಿಂದ ಸಮಸ್ಯೆ ಅಲ್ಲ, ಭಾಳ ದಿನಗಳ ಸಮಸ್ಯೆ. ಕೇಂದ್ರ ನಾಯಕರು ಈಗಾಗಲೇ ಅವ್ರ ಸಂಪರ್ಕದಲ್ಲಿರೋದ್ರಿಂದ, ಮತ್ತು ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, ಕೇಂದ್ರ ಏನು ಹೇಳುತ್ತೋ ಅದು ಪ್ರಕಾರ ನಡೀತೀನಿ ಅಂತ ಹೇಳಿರೋದ್ರಿಂದ ಅದು ಅವರಿಬ್ಬರ ಮಧ್ಯೆ ಇರೋವಂಥ ಒಂದು ಮಾತುಕತೆ. ಇದರಲ್ಲಿ ನಮ್ಮದೇನು ಪಾತ್ರ ಇಲ್ಲ. ಆ ದೃಷ್ಟಿಯಿಂದ ಅಲ್ಲಿ ತೀರ್ಮಾನ ಆಗುತ್ತೆ. ಕೇಂದ್ರ ನಾಯಕರು ಅದ್ರ ಬಗ್ಗೆ ಗಮನ ಕೊಡ್ತಾರೆ. ಧನ್ಯವಾದಗಳು. ಒಂದೊಂದು ಹೇಳ್ತೀನಿ ಹೇಳಿ, ಆರಾಮ್ಸೆ. ನೀನಾ ಫಸ್ಟ್.